ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಮುಂಗಾರು ಮಳೆಯ ಆರ್ಭಟ, ಅಬ್ಬರ ಮತ್ತು ಅವಾಂತರಗಳು ಮುಂದುವರಿತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕರಾವಳಿ ಜಿಲ್ಲೆಗಳಲ್ಲಂತೂ ವಿಪರೀತವಾದಂತಹ ಮಳೆ ಸುರಿತಾ ಇದೆ. ಇವತ್ತು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಯಾಕೆ ಅಂತಂದರೆ ಸಂಭವಿಸಬಹುದಾದ ಆಪತ್ತು ವಿಪತ್ತುಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಈ ಕ್ರಮ. ದಕ್ಷಿಣ ಕನ್ನಡದಲ್ಲಿ ಒಂದೇ ದಿನ 5 ಮಂದಿ ಮಳೆಯಿಂದಾಗಿ ಸಾವನ್ನಪ್ಪಿದ್ದಾರೆ. 5ರ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ಘೋಷಣೆಯಾಗಿದೆ, ತಲಾ 5 ಲಕ್ಷ ರೂಪಾಯಿ. ಇನ್ನು ಇವತ್ತು ಕೂಡ ಜಿಲ್ಲೆಯ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಅಂಗನವಾಡಿಯಿಂದ ಪ್ರೌಢಶಾಲೆಯ ತನಕ ರಜೆ ಘೋಷಣೆ ಮಾಡಲಾಗಿದೆ. ವಿದ್ಯಾರ್ಥಿಗಳು ಶಾಲೆಗೆ ಬರುವಂತಹ ಅಗತ್ಯವಿಲ್ಲ. ಯಾಕೆ ಅಂತಂದರೆ ಮಳೆಯ ಆರ್ಭಟ ಜೋರಾಗಿದೆ ಅಂತಂದ್ಬಿಟ್ಟು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದುವರೆದ ಮಳೆ ಅಬ್ಬರ. ನಿನ್ನೆ ಒಂದೇ ದಿನ 5 ಸಾವು, 2 ನಾಪತ್ತೆ. ಇಂದು ಕೂಡ ರೆಡ್ ಅಲರ್ಟ್, ಶಾಲೆಗಳಿಗೆ ರಜೆ. ರಾಜ್ಯದ ಕರಾವಳಿ ಜನ ಮೊದಲ ಮಳೆಗೆ ತತ್ತರಿಸಿ ಹೋಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನಾ ಅವಾಂತರಗಳಿಂದ ಪ್ರಾಣಹಾನಿಯಾಗಿದೆ. ನಿನ್ನೆ ಸುರಿದ ಭಾರೀ ಮಳೆಗೆ ಒಂದೇ ದಿನ 5 ಸಾವನ್ನಪ್ಪಿದ್ದು, 2 ಸಮುದ್ರದಲ್ಲಿ ನಾಪತ್ತೆಯಾಗಿದ್ದಾರೆ. ಉಳ್ಳಾಲ ತಾಲೂಕಿನ ದೇರಳಕಟ್ಟೆ ಸಮೀಪದ ಮೊಂಟೇಪದವು ಕೋಡಿ ಎಂಬಲ್ಲಿ ಮನೆಯೊಂದರ ಮೇಲೆ ಗುಡ್ಡ ಕುಸಿದು ಬಿದ್ದು ಮನೆಯಲ್ಲಿದ್ದ 6 ಮಂದಿಯ ಪೈಕಿ 3 ಸಾವನ್ನಪ್ಪಿದ್ದಾರೆ. ಮನೆ ಸಂಪೂರ್ಣ ಧರಶಾಹಿಯಾಗಿದ್ದು, ಕಾಂತಪ್ಪ, ಮಗ ಸೀತಾರಾಮ ಪಾರಾಗಿದ್ದಾರೆ. ಕಾರ್ಯಾಚರಣೆ ಬಳಿಕ ಓರ್ವ ಮಗುವನ್ನ ಹೊರತೆಗೆದ್ರೂ ಕೂಡ ಅದಾಗಲೇ ಸಾವನ್ನಪ್ಪಿತ್ತು. ಇನ್ನೊಂದು ಮಗುವನ್ನ ಸುರಕ್ಷಿತವಾಗಿ ಹೊರತೆಗೆಯಲಾದ್ರೂ ಆಸ್ಪತ್ರೆಗೆ ಸಾಗಿಸೋ ದಾರಿ ಮಧ್ಯೆ ಆ ಮಗುವು ಸಾವನ್ನಪ್ಪಿದೆ. ತಾಯಿ ಅಶ್ವಿನಿ ಸದ್ಯ ಪ್ರಾಣಾಪಾಯದಿಂದ ಪಾರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗುಡ್ಡ ಜರಿದ್ಬಿಟ್ಟು ಸಂಪೂರ್ಣವಾಗಿ ಮನೆಗೆ ಕೆಳಗಡೆ ಕೊಲ್ಯಾಪ್ಸ್ ಆಗಿದೆ. ಬೇಗ ನಮಗೆ ಅದನ್ನ ಡ್ರಿಲ್ ಮಾಡಿಕೊಂಡು ಅವ್ರನ್ನ ರೆಸ್ಕ್ಯೂ ಮಾಡೋದಕ್ಕೆ ಅದೊಂದು ಸ್ವಲ್ಪ ಕಷ್ಟ ಆಯಿತು. ಆ ವಿಷಯದಲ್ಲಿ ಸ್ಥಳೀಯರು ಮತ್ತು NDRF ಟೀಮ್ ಮತ್ತು SDRF ಟೀಮ್ ಮತ್ತು ಫೈರ್ ಡಿಪಾರ್ಟ್ಮೆಂಟ್ ಅವರು ತುಂಬಾನೇ ಸಹಕಾರ ಕೊಟ್ಟು ಅವರು ಹೊರಗೆ ತೆಗೆದಿದ್ದಾರೆ. ಸೊ ಐ ಅಪ್ರಿಷಿಯೇಟ್ ದ ಲೋಕಲೈಟ್ಸ್ ವಾಟ್ ದೇ ಹ್ಯಾವ್ ಡನ್ ದ ಗುಡ್ ಜಾಬ್. ಮಗು ಮಾತಾಡಿದ್ದು, ತಾಯಿ ಸಹ ಮಾತಾಡಿದ್ದು ಸರ್. ಒಂದು ಬಡ್ ಡೆತ್ ಆಗಿತ್ತು. ನಾನು ಅಕ್ಕ ಟೆನ್ಷನ್ ಮಾಡಿ, ನಾವಿದ್ದೇವೆ, ನೀವು ಟೆನ್ಷನ್ ಮಾಡ್ಕೊಳ್ಳಿ ಅಂತ ಹೇಳುವಾಗ, ಇಲ್ಲ ನನ್ನ ಮಗುವನ್ನು ತೆಕ್ಕೊಂಡೋಗಿ ನಾನು ಹೊರಗಡೆ ಬರ್ತೇನೆ ಅಂತ ಹೇಳಿದ್ರು. ಬಟ್ ಮಗುವಿನ ತಾಯಿಯ ಮಡಿಲಲ್ಲಿ ತೊಡೆ ಒಳಗಡೆ ಕಾಲಿತ್ತಲ್ಲ, ತೆಗಿಲಿಕ್ಕೆ ಆಗಲಿಲ್ಲ. ಒಂದು ಟ್ರೈ ಮಾಡಿದೆ ಸರ್, ಅಲ್ಲಿಂದ ಬರಲಿಕ್ಕೆ ಉಂಟಲ್ಲ, ತುಂಬ ಟ್ರೈ ಮಾಡಿದೆ, ಅಷ್ಟಿಷ್ಟಲ್ಲ. ಬಟ್ ಮಗು ಸ್ವಲ್ಪ ಬರುವಾಗ ಅಲ್ಲಿ ಸೌಂಡಲ್ಲಿ ಹಾಗೆ ಮಗುವಿಗೆ ಕರ್ಕಶ ಆಗಿ ಏನೋ ಆಗಿರ್ಬೋದು ಅನಿಸುತ್ತೆ. ಇದೇ ರೀತಿ ಉಳ್ಳಾಲ ತಾಲೂಕಿನ ದೇರಳಕಟ್ಟೆ ಕಾನಕೆರೆ ನಿವಾಸಿ ನೌಶಾದ್ ಎಂಬುವರ ಮನೆಯ ಮೇಲೆ ಬೃಹತ್ ಗುಡ್ಡ ಕುಸಿದು ಬಿದ್ದಿದೆ. ಮನೆಯ ಕೋಣೆಯಲ್ಲಿ ಮಲಗಿದ್ದ ನೌಶಾದ್ ಅವರ 10 ವರ್ಷದ ಮಗಳು ನಯೀಮಾ ಮಣ್ಣಿನಡಿಯಲ್ಲಿ ಸಿಲುಕಿ ಸಾವನ್ನಪ್ಪಿದ್ದಾಳೆ. ಮಳೆ ಹಿನ್ನೆಲೆ ಗುಡ್ಡ ಏಕಾಏಕಿ ಮನೆಯ ಮೇಲೆ ಕುಸಿದು ಬಿದ್ದು ಕೋಣೆಯ ಒಳಗೆ ಮಣ್ಣು ತುಂಬಿತ್ತು. ಈ ವೇಳೆ ನೌಶಾದ್ ಪತ್ನಿ, ಓರ್ವ ಪುತ್ರ ಓಡಿ ಹೊರಬಂದಿದ್ರು. ಮಗಳು ಮಣ್ಣಿನಡಿಯಲ್ಲಿ ಸಿಲುಕಿ ಸಾವನ್ನಪ್ಪಿದ್ದಳು. ಮಂಗಳೂರಿನ ಹೊರವಲಯದ ದೇರ್ಲಕಟ್ಟೆಯ ಕಾನಕೆರೆ ಅನ್ನುವಂಥ ಪ್ರದೇಶದಲ್ಲಿ ಒಂದು ಬಹಳ ದೊಡ್ಡ ಮಟ್ಟದ ದುರಂತ ನಡೆದಿದೆ. ಗಮನಿಸಬಹುದು, ಅದೇ ಪರಿಸರದಲ್ಲಿದ್ದೇವೆ. ಮೇಲ್ಭಾಗದಲ್ಲಿ ಇರುವಂಥ ಒಂದು ದೊಡ್ಡ ಗುಡ್ಡ ಏನಿದೆ ಅದು ನೇರವಾಗಿ ಕುಸಿದು ಕೆಳಗೆ ಬಿದ್ದಿದೆ. ಹೀಗಾಗಿ ಆ ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಬಂದಿರುವಂಥದ್ದನ್ನು ನೀವು ಗಮನಿಸಬಹುದು. ಈ ಭಾಗದಲ್ಲಿದ್ದಂಥ ಪೂರ್ತಿ ಮಣ್ಣು ಏಕಾಏಕಿಯಾಗಿ ಬಿದ್ದಿದೆ. ಇವತ್ತು ಬೆಳಗಿನ ಜಾವ ಸುಮಾರು 4:30 ಸುಮಾರಿಗೆ ಈ ರೀತಿಯಾದಂಥ ಒಂದು ದುರಂತ ನಡೆದಿರುವಂಥದ್ದು. ಮಣ್ಣು ನುಗ್ಗಿ ಬಂದಿದೆ. ಈ ಸಂದರ್ಭದಲ್ಲಿ ಮನೆಯ ಒಳಗಿದ್ದ ಬಾಲಕಿ 10 ವರ್ಷದ ನಯೀಮ್ ಅನ್ನುವಂಥವರು ಮೃತಪಟ್ಟಿರುವಂಥದ್ದು. ನಾವು ಕೆಳಗಿನ ಭಾಗದಲ್ಲಿ ನೀವು ಗಮನಿಸುವುದಿದ್ರೆ ಮನೆಯ ಇನ್ನೊಂದು ಭಾಗದಲ್ಲಿ ಮೇಲ್ಭಾಗದಿಂದ ತೋರಿಸಿದ್ವಿ. ಈಗ ಕೆಳಗಿನ ಭಾಗದಲ್ಲಿ ಅದನ್ನೇ ನೀವು ಗಮನಿಸುತ್ತಿದ್ದರೆ ಈ ಕಿಟಕಿ ಏನಿದೆ ಇದು ಕೋಣೆಯ ಅರ್ಧಕ್ಕೆ ಬಂದು ತಲುಪಿದೆ. ಅಂದರೆ ಮೇಲ್ಭಾಗದಲ್ಲಿ ಕುಸಿದಿರುವಂಥ ಮಣ್ಣು ಏನಿದೆ ಅದು ಸಂಪೂರ್ಣವಾಗಿ ಕಿಟಕಿಯನ್ನು ದೂಡಿ ಅದರ ಗೋಡೆಯನ್ನು ಒಡೆದಾಕಿ, ಈ ಭಾಗದಲ್ಲಿದ್ದಂಥ ಗೋಡೆ ಒಡೆದಾಕಿ ನೇರವಾಗಿ ಕೆಳಗೆ ಬಿದ್ದಿದೆ. ಬಾಲಕಿ ಈ ಭಾಗದಲ್ಲಿ ಕೆಳಗಿನ ಭಾಗದಲ್ಲಿ ಮಣ್ಣಿನ ಅಡಿಯಲ್ಲಿ ಸಿಲುಕಾಕೊಂಡಿದ್ರು. ಹೀಗಾಗಿ ಅವರಿಗೆ ಅವರ ತಲೆಯವರೆಗೂ ಮಣ್ಣು ತುಂಬಿ ಹೋಗಿತ್ತು ಅನ್ನುವಂಥದ್ದನ್ನು ಸ್ಥಳೀಯರು ಹೇಳ್ತಾರೆ, ಮನೆಯವರು ಹೇಳ್ತಾರೆ. ಹಾಗಾಗಿ ಬಳಿಕ ಅಗ್ನಿಶಾಮಕ ದಳದವರು ಬಂದು ರಕ್ಷಣೆ ಮಾಡೋ ಕೆಲಸ ಮಾಡಿದರೆ ಆ ಸಂದರ್ಭದಲ್ಲೂ ಸಾಧ್ಯ ಆಗದೆ ಅವರು ನಯೀಮ 10 ವರ್ಷದ ಬಾಲಕಿ ಮೃತಪಟ್ಟಿರುವಂಥದ್ದು. ಇನ್ನು ಸಂಜೆ ವೇಳೆಗೆ ಬೆಳ್ತಂಗಡಿಯ ಒಡಿನ್ಮಾಳ ಗ್ರಾಮದ ಕುಮ್ಮಂಚ ಎಂಬಲ್ಲಿ ಸಹಾಯಕ ಪವರ್ ಮ್ಯಾನ್ ವಿದ್ಯುತ್ ಶಾಕ್ ಹೊಡೆದು ಸಾವನ್ನಪ್ಪಿದ್ದಾರೆ. ಬೆಳ್ತಂಗಡಿಯ ಕೆಂಚಿಲಾ ಮನೆ ನಿವಾಸಿ 2ನೇ ಮಗ 27 ವರ್ಷದ ವಿಜೇಶ್ ಜೈನ್ ವಿದ್ಯುತ್ ಕಂಬದಲ್ಲಿ ಲೈನ್ ಕೆಲಸ
ಮಾಡುತ್ತಿದ್ದಾಗ ವಿದ್ಯುತ್ ಶಾಕ್ ಹೊಡೆದು ಅಲ್ಲೇ ಸಾವನ್ನಪ್ಪಿದ್ದಾರೆ. ಜೊತೆಗೆ ಮಂಗಳೂರಿನ ಅಳಿವೆ ಬಾಗಿಲಿನಲ್ಲಿ ನಾಡದೋಣಿಯಲ್ಲಿ ಮೀನು ಹಿಡಿಯುತ್ತಿದ್ದ ತೋಟಬೆಂಗ್ರೆ ನಿವಾಸಿಗಳಾದ ಕಮಲಾಕ್ಷ ಹಾಗೂ ಯಶವಂತ್ ದೋಣಿ ಪಲ್ಟಿಯಾಗಿ ನಾಪತ್ತೆಯಾಗಿದ್ದಾರೆ. ಹೀಗೆ ಜಿಲ್ಲೆಯಲ್ಲಿ ಒಂದೇ ದಿನ 5 ಸಾವನ್ನಪ್ಪಿದ್ದು 2 ನಾಪತ್ತೆಯಾಗಿದ್ದಾರೆ. ಘಟನೆ ನಡೆದ ಮೊಂಟೆಪದವು ಹಾಗೂ ದೇರಳಕಟ್ಟೆಯ ಕಾನಕೆರೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತ 5 ತಲಾ 5 ಲಕ್ಷ ಪರಿಹಾರ ನೀಡಿದ್ದಾರೆ. ಇಂದು ಕೂಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಇದ್ದು ಭಾರೀ ಮಳೆಯಾಗುವ ಮುನ್ಸೂಚನೆ ಇದೆ. ಹೀಗಾಗಿ ಅಂಗನವಾಡಿಯಿಂದ ಪ್ರೌಢಶಾಲೆವರೆಗೆ ರಜೆ ನೀಡಲಾಗಿದೆ. ಒಟ್ಟಿನಲ್ಲಿ ಮೊದಲ ಮಳೆಗೆ ಸಾಕಷ್ಟು ಅವಾಂತರ, ಜೀವಹಾನಿಯಾಗಿದ್ದು ಮುಂದೆ ಬರುವ ಮಳೆಗೆ ಏನಾಗುತ್ತೋ ಅನ್ನೋ ಆತಂಕ ಜಿಲ್ಲೆಯ ಜನರಲ್ಲಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.